ನಿನ್ಗ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸಪೋರ್ಟ್ ಆಗಿರೋದು ಸಂಗೀತ ದೀದಿ ಮಾತ್ರ. ಅವ್ರ ಜೊತೆನೆ ನೀನು ಬ್ರೇಕ್ ಮಾಡ್ಕೊಂಡು ಬಿಟ್ರೆ ನೀನು ಲೋನ್ಲಿ ಆಗುತ್ತೆ, ನೀನು ಲೋನ್ಲಿ ಆಗಿ ಫೀಲ್ ಆಗ್ತದೆ ನಿನ್ಗೆ ಅಂಥೇಳಿ ಈ ಒಂದು ಮಾತನ್ನು ಹೇಳಿದ್ದಾರೆ ನೀತ್ ಅವರು. ಯಾಕೆ ನೀತ್ ಅವರು ಬಂದಾರ ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ. ಈ ಒಂದು ಬಿಗ್ ಬಾಸ್ ಮನೆಗೆ ಹಳೆ ಸ್ಪರ್ಧಿಗಳೆಲ್ಲ ಬಂದಿದ್ದಾರೆ, ಅಂದರೆ ಸರ್ಪ್ರೈಸ್ ಆಗಿ ಬಂದಿದ್ದಾರೆ. ಬಿಗ್ ಬಾಸ್ ಅವರು ಈಗ ಒಳಗಡೆ ಇದ್ರಲ್ವಾ ಕಂಟೆಸ್ಟೆಂಟ್ಗಳು, ಅಂದರೆ ಫಿನಾಲಿಗೆ ಹೋಗೋದಕ್ಕಂತಲೇ ಜನ ಇದ್ದಾರಲ್ವಾ, ಅವ್ರಿಗೋಸ್ಕರನೇ ಸರ್ಪ್ರೈಸ್ ಆಗಿ ಹಳೆಬ್ರನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ. ಈಗ ಎಲ್ರಿಗೂ ಖುಷಿಯಾಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಕೆಲವರಿಗೆ ಲಾಭ ಆಗ್ತಿದೆ, ಕೆಲವರಿಗೆ ನಷ್ಟ ಆಗ್ತಿದೆ ಅಂತಾನೆ ಹೇಳ್ಬೋದು. ಹಳೆಯೊಬ್ಬರು ಬಂದಿದ್ದಾರಲ್ಲ ಅದಕ್ಕೆ. ಯಾಕಂತಂದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಹೊರಗಡೆ ಏನೇನು ನೋಡಿರ್ತಾರೆ ಎಲ್ಲವನ್ನ ಹೇಳ್ತಿರ್ತಾರೆ. ಈಗ ಹೋಗಿ ಇಶಾನಿ ಅವರು ಸಂಗೀತ ಅವ್ರ ಮುಂದೆ ಮಾತಾಡಕತ್ತಿದ್ರಲ್ವಾ, ಅವಾಗ ಸಂಗೀತ ಅವ್ರು ಕೇಳಿದ್ರು ಅವ್ರು ಸಿಂಪತಿ ಕಾರ್ಡ್ ಯೂಸ್ ಮಾಡಕತ್ತಿದ್ದಾರ, ಸಿಂಪತಿ ಕಾರ್ಡ್ ಪ್ಲೇ ಮಾಡಕತ್ತಾರೆ ಏನಂತ ಹೇಳಿ ಈ ಒಂದು ಮಾತನ್ನ ಕೇಳಿದಾಗ, ಅಂದರೆ ಅವರು ಹೇಳಿದ್ದಾರೆ ಪ್ರತಾಪ್ ಅವ್ರ ಬಗ್ಗೆ, ಅದಕ್ಕೆ ಇಲ್ಲಿ ಸಂಗೀತ ಅವರು ಆ ಒಂದು ಮಾತನ್ನ ಕೇಳಿದಾರ. ಆವಾಗ ಇಶಾನಿ ಅವರು ಹೌದು ಅಂತ ಹೇಳಿ ಒಂದು ಮಾತನ್ನ ಹೇಳಿದಾರ. ಇವಾಗಿಂದ ಅಂದರೆ ಅಕ್ಕ ತಮ್ಮನ ಸಂಬಂಧ ಹೆಂಗಿರುತ್ತೆ ಅಂತ ಹೇಳಿ ಕಾದು ನೋಡಬೇಕಾಗಿದೆ ಅಂತಲೇ ಹೇಳ್ಬೋದು. ಇದರಿಂದ ಲಾಭ ಆಗಬಹುದಾ ನಷ್ಟ ಆಗ್ಬೋದಾ? ಯಾಕಂತಂದರೆ ಸಂಗೀತ ಅವರಿಗೆ ಒಂದ್ಸಲ ಯಾರಾದರೂ ಹರ್ಟ್ ಮಾಡಿದರೆ ಅದನ್ನು ಎಕ್ಸೆಪ್ಟ್ ಮಾಡಿ ಮತ್ತೆ ಒಂದಾಗ್ತಾರೆ ಅವ್ರು ಒಂದು ಸ್ವಲ್ಪ ದಿನ ಆದಮೇಲೆ. ಆದರೆ ಅವ್ರಿಗೆ ಯಾರಾದರೂ ಮೋಸ ಮಾಡಿದರೆ ಅವ್ರು ಮಾತ್ರ ಸಹಿಸ್ಕೊಳ್ಳಂಗಿಲ್ಲ ಅಂತಲೇ ಹೇಳ್ಬೋದು. ಇಲ್ಲಿ ಪ್ರತಾಪ್ ಅವರು ಮೋಸ ಅಂತ ಹೇಳ್ತಾ ಇಲ್ಲ, ಬಟ್ ಅವ್ರ ಆಟ ಅವ್ರು ಆಡ್ತಿದ್ದಾರಲ್ವ, ಸೊ ಸಂಗೀತ ಅವ್ರಿಗೆ ಇದರಿಂದ ಬೇಜಾರಾಗಬಹುದೇನೋ ಅಂತೇಳಿ ಅನಿಸ್ತಿದೆ. ಕಾದು ನೋಡೋಣ ಇಬ್ಬರ ಸಂಬಂಧ ಹಿಂಗೆ ಉಳಿಯುತ್ತಾ ದೂರ ಆಗುತ್ತಾ. ಆ ಕಡೆ ನೀತ್ ಅವ್ರು ಬಂದ್ಬಿಟ್ಟು ಪ್ರತಾಪ್ ಅವ್ರಿಗೆ ಹೇಳಿದಾರ, ಇಲ್ಲಿ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಿನಗೆ ತುಂಬಾ ಸಪೋರ್ಟ್ ಆಗಿರೋದು ಸಂಗೀತ ದೀದಿ ಮಾತ್ರ, ಅವ್ರ ಜೊತೆನೆ ಬ್ರೇಕ್ ಮಾಡ್ಕೊಂಡ್ರೆ ನೀನು ಒಬ್ಬಂಟಿ ಆಗ್ಬಿಡ್ತೀಯಾ ಎದಕ್ಕ ಅಂತ ಹೇಳಿ ಒಂದು ಮಾತನ್ನ ಹೇಳಿದಾರಲ್ವಾ. ಈಗ ಅರ್ಥ ಆಗಿದೆ ಅಂತ ಹೇಳಿ ಅನಿಸ್ತಿದೆ ಅಂತಾನೆ ಹೇಳ್ಬೋದು ಪ್ರತಾಪ್ ಅವರಿಗೆ. ಈಗ ಪ್ರತಾಪ್ ಅವರು ಅಕ್ಕನ ಹತ್ರ ಅಂದರೆ ಹೋಗಿ ಒಂದಾಗಬೇಕಂತ ಹೇಳಿ ಟ್ರೈ ಮಾಡಿದ್ರು ಕೂಡ ಅಕ್ಕನಿಗೆ ಹಿಂಗೆಲ್ಲ ಮಾಡಿದಾರಲ್ಲ ಅಂಥೇಳಿ ಸ್ವಲ್ಪ ಮನ್ಸಾಗ ಇರುತ್ತಲ್ವ. ಹಾಗಾಗಿ ಇವರು ಇಬ್ಬರು ಒಬ್ರಿಗೆ ಬೇಕನ್ಸಿದೆ, ಒಬ್ರಿಗೆ ಬೇಡ ಅನ್ನಿಸ್ತಿದೆ ಅಂತಲೇ ಹೇಳ್ಬೋದು. ಕಾದು ನೋಡ್ಬೇಕಂದ್ರೆ ಇವರಿಬ್ಬರ ಸಂಬಂಧ ಇನ್ನು ಮುಂದೆ ಹೆಂಗಿರ್ತದ ಅಂಥೇಳಿ. ಯಾಕಂತಂದರೆ ಹಳೆಬರು ಬಂದು ಎಲ್ಲವನ್ನ ಹೇಳಿದಾರಲ್ಲ, ಅವರು ಹೊರಗಡೆಯಿಂದ ಏನೇನು ನೋಡಿರ್ತಾರೆ ಎಲ್ಲವನ್ನ ಹೇಳ್ತಾರೆ. ಆಮೇಲೆ ಈ ಕಡೆ ಇಶಾನಿ ಅವ್ರು ಹೋಗ್ಬಿಟ್ಟು ನಮ್ರತ ಅವ್ರಿಗೂ ಕೂಡ ಹೇಳಿದರು, ಏನಪ್ಪ ಅಂತಂದರೆ ನೀನು ಯಾರಿಗೋಸ್ಕರ ಆಡಬೇಡ, ಯಾರಿಗೋಸ್ಕರನು ಥಿಂಕ್ ಮಾಡಬೇಡ, ನಿಂದು ನೀನೇ ಥಿಂಕ್ ಮಾಡಿ ನಿಂದೇ ಆಡು, ಚೆನ್ನಾಗಿ ಆಡು ಅಂತ ಹೇಳಿ ಒಂದು ಮಾತನ್ನ ಹೇಳಿದಾರ. ಅವಾಗ ನಮ್ರತ ಅವರು ಕಾರ್ತಿಕ್ ಅವ್ರ ಬಗ್ಗೆ ಥಿಂಕ್ ಮಾಡೋದು ಅಂತ ಹೇಳಿ ಈ ಒಂದು ಮಾತನ್ನ ಹೇಳಿದಾರ. ಅದಕ್ಕೆ ಇಶಾನಿ ಅವರು ಹೇಳಿದಂಗಿದೆ, ಅಂದರೆ ನೀನು ಯಾರ ಬಗ್ಗೆ ಥಿಂಕ್ ಮಾಡಬೇಡ, ನಿನ್ನ ಬಗ್ಗೆ ಮಾತ್ರ ನೀನು ಥಿಂಕ್ ಮಾಡಂತ ಹೇಳಿದಾರಲ್ವಾ. ಅವ್ರು ಎಷ್ಟೇ ಇದ್ರು ಕೂಡ ಬೆಸ್ಟ್ ಫ್ರೆಂಡ್ಸ್ ಇದ್ರು ಒಳಗಡೆ ಇದ್ದಾಗೂ ಕೂಡ. ಅದಕ್ಕೆ ಅವರು ಹೊರಗಡೆ ಏನು ಕಾಣಿಸ್ತಿದ್ದೇನೋ ಅದನ್ನು ಹೋಗಿ, ಅಂದರೆ ನೀನು ಇನ್ನೂ ಚೆನ್ನಾಗಿ ಆಡು, ಈ ಥರ ಆಡಬೇಡ, ಆ ಥರ ಮೈನಸ್ ಇದ್ದಿದ್ವೆಲ್ಲ ಹೇಳಕತ್ತಾರ ಅಂತಲೇ ಹೇಳ್ಬೋದು. ಆಮೇಲೆ ಸ್ನೇಹಿತ ಅವ್ರ ಬಗ್ಗೆನೂ ಮಾತಾಡಿದ್ರು. ಏನಪ್ಪ ಅಂತಂದ್ರೆ ಅವಾಗ ನಮ್ರತ ಅವ್ರು ಹೇಳಿದ್ರು, ಉರ್ಕೊಂಡಿದ್ದಾನ, ಫುಲ್ ಉರ್ಕೊಂಡಿರ್ತಾನ ಸ್ನೇಹಿತ ಅಂತ ಹೇಳಿ ಒಂದು ಮಾತನ್ನ ಹೇಳಿದಾರೆ. ಸ್ನೇಹಿತ ಅವ್ರು ಕೂಡ ಈ ಒಂದು ಬಿಗ್ ಬಾಸ್ ಮನೆಗೆ ಬಂದಿದ್ದಾರ. ಅವರು ಕೂಡ ತುಂಬಾ ಅಂದ್ರೆ ಚೇಂಜ್ ಆಗಿದಂಗೆ ಕಾಣಕತ್ತದ ನೋಡ್ರಿ. ಯಾಕಂತಂದ್ರೆ ಕಾರ್ತಿಕ್ ಅವ್ರ ಜೊತೆ ನಮ್ರತ ಅವ್ರು ತುಂಬಾ ಕ್ಲೋಸ್ ಆಗಿದ್ರಲ್ವಾ, ಅವರಿಬ್ಬರು ತುಂಬಾ ಕ್ಲೋಸ್ ಆಗಿರೋದು, ಎಲ್ಲ ಚೆನ್ನಾಗಿ ಮಾತಾಡೋದು, ಒಂದು ಬೆಸ್ಟ್ ಫ್ರೆಂಡ್ಶಿಪ್ ಏನಿದೆ ಅವ್ರ ಮಧ್ಯ, ಅದನ್ನೆಲ್ಲ ನೋಡ್ಕೊಂಡು ಬಂದಿದ್ದಾರಲ್ವ. ಇವಾಗ ಸ್ನೇಹಿತ್ ಗೌಡ ಅವರಿಗೆ ಇದು ಇಷ್ಟ ಆಗಿಲ್ಲೇನೋ ಅಂತಾನೆ ಅನಿಸ್ತಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವ್ರ ಒಳಗಡೆ ಬಂದು ಪ್ರತಿ ಸಲ ಹಾಯ್ ನಮ್ರತ ಅಂತ ಹೇಳಿ ಹೋಗಿ ಹಗ್ ಮಾಡ್ಕೊಂತಿದ್ರಲ್ವಾ, ಬಟ್ ಈ ಸಲ ಹಗ್ ಮಾಡ್ಕೊಂಡಿಲ್ಲ, ಜಸ್ಟ್ ನಮಸ್ತೆ ಹೇಳಿದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ನಮ್ರತ ಅವ್ರಿಗೂ ಕೂಡ ಬೇಜಾರಾಗಿದೆ ಅಂತಾನೆ ಅನಿಸ್ತಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಫಸ್ಟಿಗೆ ಎಷ್ಟು ಚೆನ್ನಾಗಿದ್ರಲ್ವಾ, ಇವಾಗ ಬಂದಾಗ ಇಷ್ಟು ಚೇಂಜ್ ಆಗ್ಯಾರ ಅಂತಂದ್ರೆ ಇವರೇ ಮೇನ್ ಕಾರಣ ಆಗ್ತಾರಲ್ವಾ. ಸೊ ಕಾದ್ ನೋಡೋಣ ಏನೇನು ಮಾತಾಡ್ತಾರೋ, ಯಾರ್ಯಾರ ಬಗ್ಗೆ ಏನೇನಾಗಿದೆ ಅಂತ ಹೇಳಿ ಎಲ್ಲವನ್ನ ಡೀಟೇಲ್ ಆಗಿ ನಾಳೆ ಮತ್ತೆ ನಿಮ್ಗೆ ರಿವ್ಯೂನಾಗ ಹೇಳ್ತೀನಿ. ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.